ಜೈ ಜಗತ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವರಿಗೂ ನಮಸ್ಕಾರಗಳು. ಮಂಜ ಸಿಗ್ದ ಇಲ್ಲೇ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಕೇಳ್ದ, ಅಜ್ಜಿ ನೆನ್ನೆ ಏನೋ ಹೇಳ್ತಾ ಇದ್ರಿ ದಕ್ಷಿಣಕ್ಕೆ ತಲೆ ಮಾಡಿ ಮಲ್ಗು ಅಂತ. ದಕ್ಷಿಣ ಅಂತ ಹೆಂಗ್ ಗೊತ್ತಾಗತ್ತೆ? ನೋಡೋ ಗೊತ್ತಾಗಲ್ವೇನೋ ನೀವಷ್ಟು? ಅಲ್ಲ ಅಜ್ಜಿ, ಅಲ್ಲಿ ನಮ್ಮನೆ ಹತ್ರ ಇಂಟರ್ನೆಟ್ ಸಿಗೋದಿಲ್ಲ, ಕಾಂಪಾಸು ಇಲ್ಲ, ಮೊಬೈಲಲ್ಲಿ ನೋಡೋಣ ಅಂದ್ರೆ ಇಂಟರ್ನೆಟ್ ಇಲ್ಲ, ಹೆಂಗ್ ಗೊತ್ತಾಗೋದು ಅಜ್ಜಿ ನಂಗೆ? ಅಯ್ಯೋ ಮುಂಡೆದ ಅಷ್ಟು ಗೊತ್ತಾಗೋದಿಲ್ವಾ ನಿಮ್ಗೆ ಅಂತ ಅವ್ರ ಅಜ್ಜಿನೂ ಬೈದ್ರು ಪಕ್ಕದಲ್ಲಿ ಇದ್ದವರು. ಅಂದ್ರೆ ಅವ್ನು ಕೇಳ್ದ, ನೀವ್ ಹೇಳಜ್ಜಿ ಅದ್ ಹೆಂಗೆ ಅಂತ. ನಾ ಹೇಳ್ತಾ ಇದ್ದೀನಿ, ಅದಕ್ಕೆ ಕೇಳ್ಕೊ ಸರಿಯಾಗಿ, ಎಷ್ಟೋ ಜನ ಗೊತ್ತಿರಲ್ಲ, ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಅಂತ ಹೇಳ್ದೆ. ಅಂದ್ರೆ ನಾವು ಸೂರ್ಯ ಹುಟ್ಟೋ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕು. ಸೂರ್ಯ ಅಂತೂ ಬೇರೆ ಕಡೆ ಹುಟ್ಟೋದಿಲ್ಲ, ಅವನ್ ಪೂರ್ವದಲ್ಲೇ ಹುಟ್ಟೋದು, ಮುಳುಗೋದು ಪಶ್ಚಿಮದಲ್ಲೇ. ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಕೈಯನ್ನ ಅಗಲ್ಸು. ಸುಮ್ಮನೆ ನಿಂತ್ರೆ ನಿಂಗೆ ನೆನ್ಪು ಬರೋದಿಲ್ಲ, ಕೈ ಅಗಲ್ಸು. ಈ ಬಲ್ಗೈ ಯಾವ ಕಡೆ ಹೋಗುತ್ತೆ? ಅದು ದಕ್ಷಿಣ. ಎಡಗೈ ಯಾವ ಕಡೆ ಇದೆ? ಅದು ಉತ್ತರ. ದಕ್ಷಿಣ ಉತ್ತರ ಗೊತ್ತಾಯ್ತಾ? ಎಲ್ಲೋ ನಿಂತ್ಕೊಂಡ್ಬಿಟ್ಟು ಬಲ್ಗಡೆದು ದಕ್ಷಿಣ, ಎಡಗೈ ಕಡೆದು ಉತ್ತರ ಅನ್ಕೋಬೇಡ. ಪೂರ್ವಕ್ಕೆ. ಪೂರ್ವ ಅಂದ್ರೆ ಗೊತ್ತಲ್ಲ ನಿಂಗೆ, ಸೂರ್ಯ ಹುಡ್ತಾನಲ್ಲ ಅದೇನೆ ಪೂರ್ವ ದಿಕ್ಕು. ಆ ಕಡೆ ಮುಖ ಮಾಡ್ಕೋಬೇಕು, ಸೂರ್ಯನ ನೋಡ್ತಾ ನಿಂತ್ಕೊಂಡಿರ್ಬೇಕು, ಕೈ ಅಗಲ್ಸು. ಬಲ್ಗಡೆ ಇರೋದು ದಕ್ಷಿಣ, ಎಡಗಡೆ ಇರೋದು ಉತ್ತರ. ಇನ್ ಸೂರ್ಯ ಮುಳುಗ್ತಾನೆ ಅಂದ್ರೆ ಅವನ ವಿರುದ್ಧ ದಿಕ್ಕು. ಸೂರ್ಯ ಹುಡ್ತಾನಲ್ಲ ಅದರ ವಿರುದ್ಧ ದಿಕ್ಕಿರೋದೆ ಪಶ್ಚಿಮ. ಇಷ್ಟು ಗೊತ್ತಾಯ್ತಲ್ಲ ಇವಾಗ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಂಗ್ಲಿಷಲ್ಲಿ ನೋಡಪ್ಪ ಎಷ್ಟು ಸುಲಭ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತಾರೆ. ಇನ್ನು ಇದೇನೋ 4 ದಿಕ್ಕಾಯ್ತು, ಇನ್ನೂ 4 ದಿಕ್ಕಿದೆಯಲ್ಲ, ಅದನ್ನ ಹೆಂಗ್ ಗೊತ್ತು ಮಾಡ್ಕೊಳ್ಳೋದು ಅಂದ್ರೆ, ಒಂದ್ ಹಾಳೆ ಮೇಲೆ ಪ್ಲಸ್ ಬರ್ಕೊಂಡು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತ ಬರ್ಕೊ. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ. ಅದ್ರ ಮೇಲೆ ಆ ಮಧ್ಯದ ಬಿಂದುನ ಇಟ್ಕೊಂಡು ಒಂದು ಇಂಟು ಹಾಕ್ಬಿಡು. ಇಂಟು ಹಾಕಿದ್ರೆ ಪುನಃ 4 ದಿಕ್ಕು ಸಿಗುತ್ತೆ ನಿಂಗೆ. ಉತ್ತರ ಮತ್ತೆ ಪೂರ್ವದ ಮಧ್ಯ ಒಂದು, ಪೂರ್ವ ದಕ್ಷಿಣದ ಮಧ್ಯ ಒಂದು, ದಕ್ಷಿಣ ಪಶ್ಚಿಮದ ಮಧ್ಯ ಒಂದು, ಮತ್ತೆ ಉತ್ತರ ಮತ್ತೆ ಪಶ್ಚಿಮದ ಮಧ್ಯ ಒಂದು. ಹೀಗೆ 4 ಇಂಟು ಹಾಕಿರ್ತೀವಲ್ಲ, ಅದರ 4 ತುದಿಗಳು ಸಿಗುತ್ತೆ. ಇವಾಗ ಇಂಗ್ಲಿಷಲ್ಲಿ ಸುಲಭ ನೋಡು. ಈಸ್ಟ್ ಮತ್ತೆ ಸೌತ್ ಅಂತಿರುತ್ತೆ. ಸೌತ್ ಈಸ್ಟ್ ಅಂದ್ಬಿಡ್ತೀವಿ. ಅದು ಕನ್ನಡದಲ್ಲಿ ಹೇಳೋದು ಆಗ್ನೇಯ ಅಂತ. ಪೂರ್ವ ಮತ್ತೆ ದಕ್ಷಿಣದ ಮಧ್ಯ ಭಾಗದಲ್ಲಿರೋದು ಇದೆಯಲ್ಲ, ಒಂದು ಗೀಟ್ ಇದೆಯಲ್ಲ, ಅದನ್ನ ಆಗ್ನೇಯ ಅಂತೀವಿ. ಆ ದಿಕ್ಕನ್ನ ಆಗ್ನೇಯ ದಿಕ್ಕು ಅಂತೀವಿ. ಇನ್ನು ದಕ್ಷಿಣ ಮತ್ತೆ ಪಶ್ಚಿಮದ ಮಧ್ಯೆ ಒಂದ್ ಗೀಟ್ ಹಾಕಿರ್ತೀವಲ್ವಾ, ಆ ಮೂಲೆ ಇದೆಯಲ್ಲ, ಅದನ್ನ ನೈಋತ್ಯ ಅಂತೀವಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಸುಲಭ. ಸೌತ್ ವೆಸ್ಟ್ ಬರ್ದಿರ್ತೀವಲ್ವಾ, ವೆಸ್ಟ್ ಅಂತ ಬರ್ದಿದೀವಲ್ಲ, ಈಸ್ಟ್ ವೆಸ್ಟ್ ಅಂತ, ಇಲ್ಲಿ ಸೌತ್ ವೆಸ್ಟ್ ಅಂತ. ಇನ್ನು ಪ್ರದಕ್ಷಿಣಾಕಾರವಾಗಿ ಬರ್ತಾ ಇದ್ದೇವೆ, ಅದು ಜ್ಞಾಪಕ ಇರಲಿ. ಇನ್ನು ವೆಸ್ಟ್ ಆಯ್ತು, ಈ ಕಡೆ ನಾರ್ತ್ ಇದೆ, ಇಲ್ಲೇನ್ಬೇಕು? ನಾರ್ತ್ ವೆಸ್ಟ್ ಅಂತ ಹೇಳ್ಬಿಡ್ತೀವಿ. ಅಂದ್ರೆ ವಾಯುವ್ಯ. ಅದು ವಾಯುವ್ಯ. ಯಾವುದು? ಪಶ್ಚಿಮ ಮತ್ತು ಉತ್ತರದ ಮಧ್ಯೆ ಇರೋದು ವಾಯುವ್ಯ. ಇನ್ನು ಉಳಿದಿರೋದು ಒಂದೇ, ಉತ್ತರ ಮತ್ತೆ ಪೂರ್ವದ ಮಧ್ಯೆ ಇರೋದು. ಉತ್ತರ ಅಂದ್ರೆ ನಾರ್ತ್, ಪೂರ್ವ ಅಂದ್ರೆ ಈಸ್ಟ್. ನಾರ್ತ್ ಈಸ್ಟ್ ಅಂತ ಇಂಗ್ಲಿಷಲ್ಲಿ ಹೇಳ್ಬಿಡ್ತೀವಿ. ಕನ್ನಡದಲ್ಲಿ ಈಶಾನ್ಯ, ಈಶ್ವರ ದಿಕ್ಕು, ದೇವರ ದಿಕ್ಕು ಅಂತ ಹೇಳ್ತೀವಿ. ಇದನ್ನೇ ಜ್ಞಾಪಕ ಇಟ್ಕೊಳ್ಳೋದು. ಇದನ್ನ ತುಂಬಾ ಸುಲಭಪ್ಪ ಜ್ಞಾಪಕ ಇಟ್ಕೊಳ್ಳೋದು. ಹೇಗೆ ಅಂತ ಹೇಳಿದ್ರೆ, ಪ್ರದಕ್ಷಿಣಾಕಾರ ಅಂತ ಜ್ಞಾಪಕ ಇಟ್ಕೊಂಡ್ಬಿಡು. ಆಗ್ನೇಯದಿಂದ ಶುರು ಮಾಡು. ಆ ನೇ ವಾ ಈ ಜ್ಞಾಪಕ ಇಟ್ಕೋ. ಆಗ್ನೇಯ, ನೇ ಅಂದ್ರೆ ನೈಋತ್ಯ, ವಾ ಅಂದ್ರೆ ವಾಯುವ್ಯ, ಈ ಅಂದ್ರೆ ಈಶಾನ್ಯ. ಬಹಳ ಸುಲಭ ಆಯ್ತಲ್ಲ, ಇನ್ಮೇಲೆ ನಾ ಮರೆಯಲ್ಲ ಅಲ್ವಾ ಅಂತ ಹೇಳ್ದೆ. ಮಂಜ ಗೊತ್ತಾಯ್ತು ಅಜ್ಜಿ, ಯಾವತ್ತೂ ಇದನ್ನ ಮರೆಯಲ್ಲ. ಇನ್ಮೇಲಿಂದ ಆನೆ ವಾಯಿನ ಜ್ಞಾಪಕ ಇಟ್ಕೊಂಡ್ಬಿಡ್ತೀನಿ ನಾನು. ಬಹಳ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಹೋದ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್.